ನ್ಯಾಯ ಸಮಾವೇಶ ಸೌಜನ್ಯ ಪರ ಹೋರಾಟ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇದೆ. ಸಾಕಷ್ಟು ಸಮಾನ ಮನಸ್ಕ ಸಂಘಟನೆಯ ನಾಯಕರು ಕೂಡ ಈಗ ಬಂದಿರುವಂತಹದ್ದು. ಅದೇ ತರಹ ಸಾಕಷ್ಟು ನಾಗರಿಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸೌಜನ್ಯ ಪರ ಧ್ವನಿ ಎತ್ತುತ್ತಾ ಇದ್ದಾರೆ. ಧರ್ಮಸ್ಥಳದಲ್ಲಿ ಅನೇಕ ಹತ್ಯೆಗಳಾಗಿದ್ದಾವೆ. ಅದು ಯಾವ ಕಾರಣಕ್ಕೋಗಿ ಆಗಿದೆ ಎನ್ನುವಂಥದ್ದು ಇನ್ನೂ ಅರ್ಥ ಆಗಿಲ್ಲ. ಸಮಾವೇಶ ನಡೀತಾ ಇದೆ, ಸತ್ಯ ಸಮಾವೇಶ. ಈ ಸಮಾಜದಲ್ಲಿ ತಾವು ಪಾಲ್ಗೊಳ್ಳೋದಕ್ಕೆ ಬಂದಿದ್ದೀರಿ, ಏನು ಕರೆ ಕೊಡ್ತೀರಾ ಸರ್? ಸರ್ಕಾರ ಮತ್ತು ವಿರೋಧ ಪಕ್ಷಗಳು ಎಲ್ಲ ಮೂರು ಪಕ್ಷಗಳು ಕೊಲೆಗಾರ ಪರವಾಗಿದೆ. ಜನರು ನ್ಯಾಯದ ಪರವಾಗಿದ್ದಾರೆ. ಜನರಿಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆಯಿಂದ ಸರ್ಕಾರವನ್ನು, ವಿರೋಧ ಪಕ್ಷಗಳನ್ನು, ಮೂರು ಪಕ್ಷಗಳನ್ನು ಬಡಿದೆಬ್ಬಿಸುವಂಥ ಕೆಲಸವನ್ನು ಕರ್ನಾಟಕದ ಕನ್ನಡಿಗರು ಕಣಕಣದಲ್ಲೂ ಕನ್ನಡ ಅನ್ನೋದು ಮಾಡ್ತಾ ಇದೆ. ಹಾಗಾಗಿ ಐ ಥಿಂಕ್ ದಿಸ್ ಇಸ್ ವಾರ್ನಿಂಗ್ ಫಾರ್ ದ ಮೂರು ಪಾರ್ಟಿಗಳವರಿಗೆ, ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಅಂತ ನಾನು ಹೇಳ್ತೀನಿ, ಇನ್ಕ್ಲೂಡಿಂಗ್ SIT. ಸರ್, ಈವರೆಗೂ SIT ತನಿಖೆ ಆಗ್ತಾ ಇದೆ ಆ್ಯಕ್ಚುಲಿ, ಬಟ್ ಈವರೆಗಿನ ತನಿಖೆ ಬಗ್ಗೆ ಏನು ಹೇಳ್ತೀರಿ ಸರ್? ಪಾರದರ್ಶಕವಾಗಿ ಅಂತೂ ಇಲ್ಲ ಸರ್. ಯಾವ SIT ಪಾರದರ್ಶಕತೆ ಇಲ್ಲ. ಬಾಡಿ ಮೇಲೆ ಕ್ಯಾಮ್ರಾ ಹಾಕಲ್ಲ, ಕೈ ಗ್ಲೌಸ್ ಹಾಕಲ್ಲ, ವಾಕಿ ಟಾಕಿ ಬಳಸಲ್ಲ. ಏನು ಮಾಡಿದ್ದಾರೆ ಹೇಳಲ್ಲ. ಯಾವ ತನಿಖೆ ಮಾಡ್ತಾವ್ರೆ ಸರ್? ಕೊಲೆಗಾರನ ಬಚಾವ್ ಮಾಡೋ ಕೆಲಸನ SIT ಮುಖ್ಯಸ್ಥ ಮಾಡ್ತಾ ಇದ್ದಾನೆ. ಆ 20 ಜನದಲ್ಲಿ ಎಷ್ಟು ಜನ ಕಳ್ಳರವ್ರೆ ಗೊತ್ತಿಲ್ಲ. ಅದರಲ್ಲಿ ಇಬ್ಬರು ಕಳ್ಳರಲ್ಲಿ ಒಬ್ಬ ಕಳ್ಳ ಆಲ್ರೆಡಿ ಒಂದು 60 ಕೋಟಿ ರೂಪಾಯಿ ಪ್ರಾಪರ್ಟಿಗೆ ಅಡ್ವಾನ್ಸ್ ಕೊಟ್ಟಾನೆ. ಇನ್ನೊಬ್ಬ ಕಳ್ಳ ಭೀಮನ್ ಎದುರಿಸ್ತಾನೆ. ಹೆಣ್ಮಕ್ಳು ವಿಟ್ನೆಸ್ಗೆ ಹೋದ್ರೆ ಹೇಳಿಸ್ತಾರೆ, ವಿಟ್ನೆಸ್ ಕೊಡೋಕೆ ವಿಟ್ನೆಸ್ ತಗೊಳಲ್ಲ. ಸರ್, ಯಾವ ಸೀಮೆ ಕೆಲಸ ಮಾಡ್ತಾರೆ SIT? ನನ್ನ ತಿಳಿದ ಮಟ್ಟಿಗೆ SIT ವೈಂಡ್ ಅಪ್ ಮಾಡಿ CIDಗೆ ಟ್ರಾನ್ಸ್ಫರ್ ಮಾಡಿದ್ರೆ ಒಳ್ಳೇದು ಸರ್. ಐ ಥಿಂಕ್ ಅಂಡರ್ ದ ಲೀಡರ್ಶಿಪ್ ಆಫ್ BK ಸಿಂಗ್. ಅಲ್ಲಿ ಜಾಗ್ರಫಿಕಲ್ ಇನ್ಫ್ಲೂಯೆನ್ಸ್ ಇದೆ. ಬೆಳ್ತಂಗಡಿನಲ್ಲಿ ಕೊಲೆಗಾರರು ಇನ್ಫ್ಲೂಯೆನ್ಸ್ ಮಾಡ್ಬೋದು. ಬೆಂಗಳೂರಿಗೆ ಅದು ಶಿಫ್ಟ್ ಆದರೆ ಒಳ್ಳೇದು ಅಂತ ನನಗನ್ಸುತ್ತೆ ಸರ್. ಇನ್ನು ಕೊನೆಯದಾಗಿ ಸರ್, ಮಹೇಶ್ ಶೆಟ್ಟಿ ತಿಮರೋಡಿಯ ಗಡೀಪಾರ ಆಗಿದೆ. ಸೊ ಸಾರ್ವಜನಿಕರು ಮಹೇಶ್ ಶೆಟ್ಟರು ಎಲ್ಲಿ ಅಂತ ಕೇಳ್ತಾ ಇದ್ರು, ಆ ಬಗ್ಗೆ ಸರ್ ತಿಮ್ರೋಡಿ ಅವ್ರು ಮಾಡೋದು ಬದಲು ಬೆಳಗ್ಗೆ ಎದ್ರೆ ಹುಚ್ಚುಚ್ಚುವ ಕಮೆಂಟ್ ಕೊಡೋದಕ್ಕೆ ಬಸವನಗೌಡ ಎತ್ತಾಳನ್ನ ಗಡೀಪಾರ್ ಮಾಡಬೇಕು. ಎಲ್ಲಿ ಸರ್ ಮಾಡ್ತಾರೆ? ಮಾಡೋಕ್ಕೆ ಕೆಪಾಸಿಟಿ ಇದೆಯಾ? CT ರವಿನ ಮಾಡಬೇಕು, ಎಲ್ಲಿ ಸರ್ ಮಾಡೋಕ್ಕಾಗುತ್ತೆ ಸರ್? ಇದೇನು ಗೊತ್ತಾ ಇವ್ರದ್ದು? ಗಲೀಜು ಮಾಡ್ದಾನೆ ಯಾರು ಅಂದರೆ ಮಾಸೂಲ್ ಬಟ್ಟೆ ಅನ್ನೋದಂಗೆ ಮಹೇಶ್ ತಿಮ್ರೋಡಿ ಅವ್ರು ಸಿಕ್ಕಿದ್ದಾರೆ, ಆ ಥರ ಮಾಡ್ತಾ ಇದ್ದಾರೆ. ಐ ಥಿಂಕ್ ಸಕ್ಸಸ್ಫುಲ್ ಆಗಲ್ಲ ಸರ್. ಅಂತಿಲ್ದ ಮಟ್ಟಿಗೆ ಡೆಫಿನೆಟ್ಲಿ ನನಗೆ ಗೊತ್ತಿಲ್ಲ, ಇನ್ನು ನನ್ನವರೆಗೂ ಬಂದಿಲ್ಲ. ಬಂದರೆ ಡೆಫಿನೆಟ್ ಆಗಿ ಅವರು ದೇ ವಿಲ್ ಅಪ್ರೋಚ್ ದ ಹೈಕೋರ್ಟು. ಡೆಫಿನೆಟ್ ಆಗಿ ಸಂವಿಧಾನಿಕ ನ್ಯಾಯ ಸಿಗುತ್ತೆ ತಿಮ್ರೋಡಿ ಅವ್ರಿಗೂ. ಸರ್, ಅವರನ್ನ ಗಡೀಪಾರ್ ಯಾವಾಗ ಮಾಡ್ಬೇಕಾ? 20 ವರ್ಷ ಮುಂಚೆ ಮಾಡಿದ್ರೆ ಒಪ್ಕೊಳ್ತಾ ಇದ್ವಿ. ಈಗ ನ್ಯಾಯದ ಪರ ಹೋರಾಟ ಮಾಡ್ತಾ ಇದ್ರೆ ಅವ್ರ ಗಡೀಪಾರು ನಮ್ಮ ವಿರೋಧ ಇದೆ ಸರ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.